ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೈಲಿನಿಂದ 3 ಜನ ಆರೋಪಿಗಳು ರಿಲೀಸ್ ಆಗಲಿದ್ದಾರೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಇರುವಂತಹ 3 ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಬೇಲ್ ಮೇಲೆ ರಿಲೀಸ್ ಆಗಲಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಯಾಕಂದ್ರೆ ಒಂದೆಡೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿಕೆ ಆಗ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ ಮುಂದೂಡಿಕೆ ಆಗ್ತಾ ಇತ್ತು. ಹೀಗಾಗಿ ಕೆಲವು ಆರೋಪಿಗಳಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಗೋದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಆದರೆ ಆ 3 ಜನ ಆರೋಪಿಗಳೇನಿದ್ದಾರೆ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಸೆಪ್ಟೆಂಬರ್ 23ರಂದು ಆ 3 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. 3 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕು ಈವರೆಗೆ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಯಾಕಂದರೆ ಶ್ಯೂರಿಟಿ ಕೊಡಬೇಕಲ್ವೇ, ಯಾವ ಒಂದು ಷರತ್ತುಗಳ ಮೇಲೆ ಈ ಒಂದು ಜಾಮೀನನ್ನು ಕೊಡಲಾಗತ್ತೆ ಆ ಷರತ್ತುಗಳನ್ನು ಕೂಡ ಫುಲ್ಫಿಲ್ ಮಾಡಬೇಕಾಗತ್ತೆ. ಶ್ಯೂರಿಟಿ ಕೊಡಬೇಕಾಗತ್ತೆ, ಬಾಂಡ್ಗಳನ್ನು ಕೊಡಬೇಕಾಗತ್ತೆ. ಈ ರೀತಿ ಏನೆಲ್ಲ ಆ ಒಂದು ಷರತ್ತುಗಳನ್ನು ವಿಧಿಸಲಾಗತ್ತೆ ಆ ಷರತ್ತುಗಳನ್ನು ಪೂರೈಸಿದ ಬಳಿಕ ಮಾತ್ರವೇ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗತ್ತೆ. ಇನ್ನು ಶ್ಯೂರಿಟಿಯೇ ಸಿಗದೆ ಆರೋಪಿಗಳ ಕುಟುಂಬಸ್ಥರು ಸಾಕಷ್ಟು ಪರದಾಡಿದ್ರು. ಯಾರೊಬ್ಬರು ಕೂಡ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ. 9 ದಿನಗಳಿಂದ ಶ್ಯೂರಿಟಿದಾರರು ಸಿಗದೆ ಕುಟುಂಬಸ್ಥರು ಪರದಾಟವನ್ನು ಅನುಭವಿಸ್ತಾ ಇದ್ರು. ಯಾರೊಬ್ಬರು ಕೂಡ ಜಾಮೀನಿಗೆ ಶ್ಯೂರಿಟಿ ಕೊಡೋದಕ್ಕೆ ಮುಂದಾಗಲಿಲ್ಲ. ಅಂತಹ ಒಂದು ಪರಿಸ್ಥಿತಿಗೆ ಈ 3 ಸಿಲುಕಿದ್ರು. ಅದರಲ್ಲೂ ಈ 3 ಜನ ಆರೋಪಿಗಳಿದಾರಲ್ಲ, ಆರೋಪಿ ನಂಬರ್ 16 ಕೇಶವ, ಮತ್ತೋರ್ವ ಆರೋಪಿ 17 ನಿಖಿಲ್, ಈ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳು ಆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಹೀಗಾಗಿ ಇವರಿಗೆ ಜಾಮೀನು ಸಿಕ್ಕಿತ್ತು. ಆದರೂ ಕೂಡ ಶ್ಯೂರಿಟಿ ಸಿಗದೆ ಪರದಾಡ್ತಾ ಇದ್ರು. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ಕಾರಣಕ್ಕಾಗಿ ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. 3 ಜನ ಆರೋಪಿಗಳು ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಇನ್ನು 3 ಜನ ಹೊರಗಡೆ ಬರ್ತಾ ಇದ್ದಂತೆ ಮತ್ತೊಂದೆಡೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವರಿಗೂ ಕೂಡ ಜಾಮೀನು ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ದರ್ಶನ್ ಅವರು ಕೂಡ ಜಾಮೀನಿಗಾಗಿ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದೂಡಿಕೆಯಾಗಿತ್ತು ಜಾಮೀನು ಅರ್ಜಿ. ದರ್ಶನ್ ಅವರ ಜಾಮೀನು ಅರ್ಜಿ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಮತ್ತೊಂದೆಡೆ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗ್ತಾ ಇದೆ. ಈ ನಡುವೆ 3 ಜನ ಆರೋಪಿಗಳಿಗೆ ಇದೇ ಕಳೆದ ತಿಂಗಳು 23ನೇ ತಾರೀಕಿಗೆ ಸೆಪ್ಟೆಂಬರ್ 23ಕ್ಕೆ ಜಾಮೀನು ಸಿಕ್ಕಿತ್ತಾದರೂ ಕೂಡ ಶ್ಯೂರಿಟಿ ಸಿಕ್ಕಿರಲಿಲ್ಲ. ಈಗ ಶ್ಯೂರಿಟಿ ಪ್ರಕ್ರಿಯೆ ನಿನ್ನೆ ಪೂರ್ಣ ಆಗಿದೆ. ಹೀಗಾಗಿ ಇವತ್ತು 3 ಜನ ಆರೋಪಿಗಳು ಬಿಡುಗಡೆ ಆಗ್ತಾ ಇದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ಜನ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ಒಂದು ಮೃತದೇಹವನ್ನು ವಿಲೇವಾರಿ ಮಾಡಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ಪ್ರಕರಣದಲ್ಲಿ ನಾವೇ ಕೊಲೆ ಮಾಡಿದ್ದೀವಿ ಅಂತ 3 ಜನ ಏನು ಆರೋಪವನ್ನು ಹೊತ್ಕೊಂಡಿದ್ರು. 3 ಜನ ಏನು ಆ ಪೊಲೀಸ್ ಠಾಣೆಗೆ ತೆರಳಿ ನಾವೇ ಕೊಲೆ ಮಾಡಿದ್ದೀವಿ, ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದು ನಾವೇ ಅಂತ ಯಾರು ಸರೆಂಡರ್ ಆಗಿದ್ರು ಆ ಆರೋಪಿಗಳು ಇವರೆಲ್ಲರೂ ಕೂಡ ಇವರ ಮೇಲೆ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಒಂದು ಆರೋಪದ ಅಡಿಯಲ್ಲಿ ಈ 3 ಜನ ಆರೋಪಿಗಳು ಅರೆಸ್ಟ್ ಆಗಿದ್ರು. ಇವತ್ತು ಈ 3 ಜನ ಆರೋಪಿಗಳು ಬಿಡುಗಡೆ ಆಗಿದ್ದಾರೆ. ಜೈಲಿನಿಂದ ಇವತ್ತು 3 ಜನ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಇದ್ದಂತಹ 3 ಜನ ಆರೋಪಿಗಳು ಇವತ್ತು ರಿಲೀಸ್ ಆಗಿದ್ದಾರೆ. ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ 3 ಜನ ಆರೋಪಿಗಳು ಇವತ್ತು ಬಿಡುಗಡೆ ಆಗಿದ್ದಾರೆ. ಇನ್ನು ಸೆಪ್ಟೆಂಬರ್ 23ಕ್ಕೆ ಅಂದರೆ ಕಳೆದ ತಿಂಗಳು 23ನೇ ತಾರೀಕಿಗೆ ಈ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಆದರೆ ಸರಿಸುಮಾರು 9 ದಿನ 10 ದಿನ ಆಗ್ತಾ ಬಂತು ಹತ್ತತ್ರ. ಆದರೂ ಕೂಡ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗಿರಲಿಲ್ಲ. ಕಾರಣ ಏನು? ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿತ್ತು. ಆದರೆ ಷರತ್ತುಬದ್ಧ ಜಾಮೀನಿಗೆ ಸಂಬಂಧಪಟ್ಟಂತೆ ಶ್ಯೂರಿಟಿ ಕೊಡೋದಕ್ಕಾಗ್ತಾ ಇರಲಿಲ್ಲ. 3 ಜನ ಆರೋಪಿಗಳೇನಿದ್ದಾರೆ 3 ಜನರಿಗೂ ಕೂಡ ಒಬ್ಬರು ಶ್ಯೂರಿಟಿ ಕೊಡೋದಕ್ಕೆ ಮುಂದೆ ಬರಲಿಲ್ಲ.
ಇದೇ ಕಾರಣಕ್ಕಾಗಿ ಕುಟುಂಬಸ್ಥರಿಗೂ ಕೂಡ 3 ಜನರನ್ನು ಹೊರತರೋದಕ್ಕೆ ಅಂತ ಸಾಕಷ್ಟು ಸಂಕಷ್ಟಗಳು ಕೂಡ ಎದುರಾಯಿತು. ಕೊನೆಗೂ ನಿನ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ಯೂರಿಟಿಯ ಪ್ರಕ್ರಿಯೆ ಏನಿತ್ತು ಅದೆಲ್ಲವನ್ನು ಕೂಡ ಪೂರೈಸೋದಕ್ಕೆ ಅಂತ ಕುಟುಂಬಸ್ಥರು ಯಶಸ್ವಿಯಾಗಿದ್ದಾರೆ. ನಿನ್ನೆ ಎಲ್ಲ ಪ್ರಕ್ರಿಯೆಗಳು ಮುಗಿದಿರುವ ಕಾರಣಕ್ಕಾಗಿ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಹೀಗಾಗಿ ಇನ್ನುಳಿದಿರುವಂತಹ ಆರೋಪಿಗಳೇನಿದ್ದಾರೆ ಅವರಿಗೂ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದರ ಜೊತೆಗೆ ಉದ್ಭವ ಆಗ್ತಾ ಇದೆ. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇವಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹತ್ಯೆ ಮಾಡಿದ್ದೀವಿ ಅಂತ ಏನು ಒಪ್ಕೊಂಡಿದ್ರು ಆರೋಪಿಗಳು, ಆ ಆರೋಪಿಗಳಿಗೆ ಇದೀಗ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಇನ್ನಾದರೂ ಈ ಆರೋಪಿಗಳು ಸುಧಾರಿಸ್ಕೊಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೂ ಮಾಡದಂತಹ ಆರೋಪಿಗಳು ಅರೆಸ್ಟ್ ಆಗಿದ್ರು, ಅಂದರೆ ಹತ್ಯೆ ಮಾಡದಂತಹ ಆರೋಪಿಗಳು ಅರೆಸ್ಟ್ ಆಗಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳ ನಾಶ, ಪ್ರಕರಣದ ದಿಕ್ಕು ತಪ್ಪಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ.